ನಮಸ್ಕಾರ ಸ್ನೇಹಿತರೆ, ವಿಜಯ್ಸ್ ಪ್ರೋಗ್ರಾಮಿಂಗ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಜಾವಾ ಸಾಫ್ಟ್ವೇರನ್ನು ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೊಂದು ಪ್ರಶ್ನೆ ಇರ್ಬೋದು, ಜಾವಾ ಸಾಫ್ಟ್ವೇರನ್ನು ನಾವು ಯಾವ OS ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು. ಸ್ನೇಹಿತರೆ, ಜಾವಾ ಸಾಫ್ಟ್ವೇರನ್ನು ಯೂಸ್ ಮಾಡಬೇಕು ಅಂತಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ OS ಬೇಕು ಅಂತ ಯಾವುದೇ ರೂಲ್ ಇಲ್ಲ. ನೀವು ವಿಂಡೋಸ್ ಆದರೂ ಯೂಸ್ ಮಾಡ್ಬೋದು, ಲಿನಕ್ಸ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಮ್ಯಾಕ್ ಆದರೂ ಯೂಸ್ ಮಾಡ್ಬೋದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಾನು ವಿಂಡೋಸ್ 10 OSನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಬ್ರೌಸರನ್ನು ಓಪನ್ ಮಾಡಿ. ಅದು ಯಾವುದೇ ಬ್ರೌಸರ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್, ಒಪೆರಾ ಅಥವಾ ಗೂಗಲ್ ಕ್ರೋಮ್, ಯಾವುದೇ ಬ್ರೌಸರ್ ಆಗಿರ್ಬೋದು. ಪರ್ಸ್ನಲ್ ಆಗಿ ನಾನು ಗೂಗಲ್ ಕ್ರೋಮ್ನ ಪ್ರಿಫರ್ ಮಾಡ್ತೀನಿ. ಸೊ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತಿದ್ದೀನಿ. ಕ್ರೋಮ್ ಅಂತ ಟೈಪ್ ಮಾಡಿ, ನಿಮಗೆ ಸಜೆಷನ್ ಸಿಗುತ್ತೆ. ಓಪನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ರೌಸರ್ ಅಡ್ರೆಸ್ ಬಾರ್ನಲ್ಲಿ ನೀವು www.oracle.com ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಸ್ನೇಹಿತರೆ, ನಿಮ್ಗೊಂದು ಕ್ವಶನ್ ಉದ್ಭವ ಆಗಿರ್ಬೋದು, ಯಾಕೆ ನಾವು ಜಾವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ oracle.com ವೆಬ್ಸೈಟ್ಗೆ ಹೋಗಬೇಕು ಅಂತ. ಯಾಕೆ ಅಂತಂದ್ರೆ 2010ನೇ ಇಸ್ವಿಲಿ ಒರಾಕಲ್ ಸನ್ ಮೈಕ್ರೋ ಸಿಸ್ಟಮ್ಸ್ ನ ಬೈ ಮಾಡುತ್ತೆ. ಜಾವಾ ಪ್ಲಾಟ್ಫಾರ್ಮ್ ಸನ್ ಮೈಕ್ರೋ ಸಿಸ್ಟಮ್ಸ್ ನ ಒಡೆತನದಲ್ಲಿರುತ್ತೆ. ಯಾವಾಗ ಒರಾಕಲ್ ಸನ್ ಮೈಕ್ರೋ ಸಿಸ್ಟಮ್ಸ್ ನ ಬೈ ಮಾಡುತ್ತೆ, ಅವಾಗ ಸನ್ ಮೈಕ್ರೋ ಸಿಸ್ಟಮ್ಸ್ ನ ಎಲ್ಲಾ ಅಸೆಟ್ಗಳು ಒರಾಕಲ್ ನ ಪಾಲಾಗುತ್ತೆ, ಇನ್ಕ್ಲೂಡಿಂಗ್ ಜಾವಾ ಪ್ಲಾಟ್ಫಾರ್ಮ್. ಸೊ ಅದರಿಂದ ನಾವು ಜಾವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ oracle.com ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಆಪ್ಷನ್ ಇದೆ. ನಾವು ಬೈ ಯೂಸಿಂಗ್ ಥರ್ಡ್ ಪಾರ್ಟಿ ವೆಬ್ಸೈಟ್ ಜಾವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಬಟ್ ಈ ಕೋರ್ಸಲ್ಲಿ ನಾವು ಹೇಗೆ ಅಫಿಷಿಯಲ್ ಆಗಿ ಜಾವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಸ್ನೇಹಿತರೆ, ಇದು oracle.comನ ಹೋಮ್ ಪೇಜ್ ಆಗಿರುತ್ತೆ. oracle.comನಿಂದ ನೀವು ಯಾವುದೇ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫ್ರೀಯಾಗಿ ನೀವು oracle.com ವೆಬ್ಸೈಟ್ಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಿ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಕ್ರಿಯೇಟ್ ಎನ್ ಅಕೌಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಈ ಫಾರ್ಮ್ ಅಲ್ಲಿ ಇಲ್ಲಿ ಕೇಳಿರುವಂತಹ ಡೀಟೇಲ್ಸ್ ಅನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಮೇಲ್ ಅಡ್ರೆಸ್, ನಂತರ ಪಾಸ್ವರ್ಡ್. ಸ್ನೇಹಿತರೆ, ನೀವು ಪಾಸ್ವರ್ಡ್ ನ ಡೆವಲಪ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಡೆವಲಪ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಪಾಸ್ವರ್ಡ್ ಅಕ್ಸೆಪ್ಟ್ ಆಗಲ್ಲ. ಸೊ ನಾನು ತೋರಿಸ್ಕೊಡ್ತೀನಿ, ಫಾರ್ ಎಕ್ಸಾಂಪಲ್ ಹೇಗೆ ನೀವು ಪಾಸ್ವರ್ಡ್ ನ ಡೆವಲಪ್ ಮಾಡಬಹುದು ಅಂತ. ಇಲ್ಲಿ ನಾನು ಕನ್ನಡ ಅಂತ ಟೈಪ್ ಮಾಡ್ತಿದ್ದೀನಿ. ಅದಾದ್ಮೇಲೆ ನಂಬರ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಇಲ್ಲಿ ಮೇನ್ ಆಗಿ ನಿಮ್ಮ ಪಾಸ್ವರ್ಡ್ ಒಂದು ಅಪ್ಪರ್ ಕೇಸ್ ಇರಬೇಕು, ಅದಾದ್ಮೇಲೆ ಲೋವರ್ ಕೇಸ್ ಲೆಟರ್ಸ್ ಇರಬೇಕು, ಅದಾದ್ಮೇಲೆ ಅಟ್ಲೀಸ್ಟ್ 1 ಡಿಜಿಟ್ ಇರಬೇಕು, ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಅದಾದ್ಮೇಲೆ ಇಟ್ ಶುಡ್ ಬಿ 8 ಕ್ಯಾರೆಕ್ಟರ್ಸ್ ಲಾಂಗ್. ಇವೆಲ್ಲ ಪಾಯಿಂಟ್ಸ್ ನ ಗಮನದಲ್ಲಿ ಇಟ್ಕೊಂಡು ನೀವು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಪಾಸ್ವರ್ಡ್ ಡೆವಲಪ್ ಮಾಡಾದ್ಮೇಲೆ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಪಾಸ್ವರ್ಡ್ ನ ರೀಟೈಪ್ ಮಾಡಿ. ಕಂಟ್ರಿ ಇಂಡಿಯಾ, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಕೊಡಿ. ಜಾಬ್ ಟೈಟಲ್ ಸ್ಟೂಡೆಂಟ್ ಅಂತ ಹಾಕಿದರೆ ಸಾಕು. ನೀವಿಲ್ಲಿ ನಿಮ್ಮ ಫೋನ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಕಂಪನಿ ನೇಮ್, ನೀವು ಜಾಬ್ ಮಾಡ್ತಾ ಇದ್ರೆ ನಿಮ್ಮ ಕಂಪನಿ ನೇಮ್ ಕೊಡಿ, ಅಥವಾ ಸ್ಟೂಡೆಂಟ್ ಅಂತಲೇ ಮೆನ್ಷನ್ ಮಾಡಿ. ಅಡ್ರೆಸ್, ನಿಮ್ಮ ಏರಿಯಾ ನೇಮನ್ನು ಮೆನ್ಷನ್ ಮಾಡ್ಬೋದು. ಸಿಟಿ, ಇಲ್ಲಿ ನಾನು ಬ್ಯಾಂಗ್ಳೂರ್ ಅಂತ ಕೊಡ್ತಾ ಇದ್ದೀನಿ. ಸ್ಟೇಟ್, ಕರ್ನಾಟಕ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಪಿನ್ ಕೋಡ್, ನಿಮ್ಮ ಏರಿಯಾದ ಪಿನ್ ಕೋಡ್ನ ನೀವಿಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವು ಈ ಎಲ್ಲ ಫೀಲ್ಡನ್ನು ಫಿಲ್ ಮಾಡಿದ್ಮೇಲೆ ಕ್ರಿಯೇಟ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಗೆ oracle.com ವೆಬ್ಸೈಟಿಂದ ಒಂದು ಮೇಲ್ ಬರುತ್ತೆ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಹೋಗಿ. ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಹೋದರೆ oracle.com ವೆಬ್ಸೈಟ್ನಿಂದ ಒಂದು ಮೇಲ್ ಬಂದಿರುತ್ತೆ. ಆ ಮೇಲ್ ಮೇಲೆ ಕ್ಲಿಕ್ ಮಾಡಿ. ಆ ಮೇಲಲ್ಲಿ ನಿಮಗೊಂದು ವೆರಿಫೈ ಇಮೇಲ್ ಅಡ್ರೆಸ್ ಅನ್ನೋಂತಹ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸ್ನೇಹಿತರೆ, ನಿಮಗೊಂದು ಮೆಸೇಜ್ ಬರುತ್ತೆ, ಸಕ್ಸಸ್, ಯುವರ್ ಅಕೌಂಟ್ ಈಸ್ ರೆಡಿ ಟು ಯೂಸ್. ಇವಾಗ ನೀವು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. oracle.com ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ವ್ಯೂ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸೈನ್ ಇನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಫಿಲ್ ಮಾಡಿದ್ಮೇಲೆ ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಸ್ನೇಹಿತರೆ, ಇದಿಷ್ಟು ಹೇಗೆ ನಾವು ಒರಾಕಲ್ ಅಕೌಂಟ್ಗೆ ಸೈನ್ ಅಪ್ ಆಗಬೇಕು ಅನ್ನುವಂತಹ ಮಾಹಿತಿ. ಇದಾದ್ಮೇಲೆ ಹೇಗೆ ನಾವು ಜಾವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಡೆವಲಪರ್ಸ್ ಅನ್ನುವಂತಹ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಡೆವಲಪರ್ಸ್ ಅಂತ ಒಂದು ಹೆಡಿಂಗ್ ಇದೆ, ಅದ್ರ ಕೆಳಗಡೆ ಡೆವಲಪರ್ ರಿಸೋರ್ಸ್ ಸೆಂಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ, ಡೆವಲಪ್ ಇನ್ ಯುವರ್ ಫೇವರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಒಂದು ಹೆಡಿಂಗ್ ಇದೆ. ಅದ್ರ ಕೆಳಗಡೆ ಜಾವಾ ಅನ್ನುವಂತಹ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಾವಾದ ಲೇಟೆಸ್ಟ್ ಎಡಿಷನ್ 18 ಆಗಿರುತ್ತೆ, ಆದರೆ ಈ ಕೋರ್ಸಲ್ಲಿ ನಾವು ಜಾವಾ 8 ಇಂದ ಪ್ರಾರಂಭ ಮಾಡೋಣ. ಮುಂಬರುವ ದಿನಗಳಲ್ಲಿ ನಾವು ಜಾವಾದ ಲೇಟೆಸ್ಟ್ ಎಡಿಷನ್ ಏನಿದೆ ಅಲ್ಲಿ ತನಕನೂ ಹೋಗಿ ಯಾವ್ಯಾವ ಎಡಿಷನಲ್ಲಿ ಏನೇನು ಹೊಸ ಫೀಚರ್ಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ನಾವು ಜಾವಾ 8 ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಮೊದಲನೇದಾಗಿ ಒಂದು ಹೆಡಿಂಗ್ ಇದೆ, ಜಾವಾ SC ಟೆಕ್ನಾಲಜೀಸ್ ಅಂತ. SC ಅಂತಂದ್ರೆ ಸ್ನೇಹಿತರೆ ಸ್ಟ್ಯಾಂಡರ್ಡ್ ಎಡಿಷನ್ ಅಂತ. ಸೊ ಈ ಹೆಡಿಂಗ್ ಕೆಳಗಡೆ ನಿಮಗೆ ಡೌನ್ಲೋಡ್ ಒರಾಕಲ್ JDK ಅನ್ನುವಂತಹ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಜಾವಾ 8 ಅನ್ನುವಂತಹ ಆಪ್ಷನ್ ಸಿಗುತ್ತೆ. ಸೊ ನೀವು ಗಮನಿಸಿದ ಹಾಗೆ ಜಾವಾ ಸಾಫ್ಟ್ವೇರ್ ಈ ಎಲ್ಲ ಪ್ಲಾಟ್ಫಾರ್ಮ್ಗಳಿಗೆ ಅವೈಲಬಿಲಿಟಿ ಇದೆ, ಲಿನಕ್ಸ್, ಮ್ಯಾಕ್ OS, ಸೋಲಾರಿಸ್, ವಿಂಡೋಸ್. ಸೊ ಇಲ್ಲಿ ನಾವು ವಿಂಡೋಸ್ ಯೂಸ್ ಮಾಡ್ತಿರೋದ್ರಿಂದ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ 2 ಆಪ್ಷನ್ ಸಿಗುತ್ತೆ, ಟೈಮ್ಸ್ 86 ಇನ್ಸ್ಟಾಲರ್, ಟೈಮ್ಸ್ 64 ಇನ್ಸ್ಟಾಲರ್. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಅಂದರೆ ನಿಮ್ಮ ಸಿಸ್ಟಮ್ ಟೈಪ್ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಆಗಿದ್ರೆ ಅದನ್ನು ಹೇಗೆ ನೀವು ಕಂಡುಹಿಡಿಬೇಕು ಅಂತಂದರೆ, ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ದಿಸ್ PC ಅಂತ ಟೈಪ್ ಮಾಡಿ. ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗಿ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಪೆಸಿಫಿಕೇಶನ್ಸ್ ಅಂತ ಒಂದು ಹೆಡಿಂಗ್ ಇದೆ, ಅದ್ರ ಕೆಳಗಡೆ ಸಿಸ್ಟಮ್ ಟೈಪ್ ಅಂತ ಇದೆ. ಇಲ್ಲಿ ನಿಮಗೆ ನಿಮ್ಮ ಸಿಸ್ಟಮ್ 32 ಬಿಟ್ ಅಥವಾ 64 ಬಿಟ್ ಅನ್ನೋದನ್ನು ತಿಳ್ಕೊಬೋದು. ನನ್ನ PC 64 ಬಿಟ್ ಆಗಿರುತ್ತದೆ, ಅಂದರೆ 64 ಬೇಸ್ಡ್ ಪ್ರೊಸೆಸರ್. ನಿಮ್ಮ ಸಿಸ್ಟಮ್ ಟೈಪ್ 64 ಬಿಟ್ ಆಗಿದ್ದರೆ ನೀವು ಇವೆರಡರಲ್ಲಿ ಯಾವುದು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದಾಗಿರುತ್ತೆ. ಅಥವಾ ನಿಮ್ಮ ಸಿಸ್ಟಮ್ ಟೈಪ್ 32 ಬಿಟ್ ಆಗಿದ್ದರೆ ನೀವು ಟೈಮ್ಸ್ 86 ಇನ್ಸ್ಟಾಲರ್ ಇದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಈ ಪಾಯಿಂಟ್ ನಿಮ್ಮ ಗಮನದಲ್ಲಿರಲಿ. ನನ್ನ ಸಿಸ್ಟಮ್ 64 ಬಿಟ್ ಆಗಿರೋದ್ರಿಂದ ನಾನು ಇವೆರಡರಲ್ಲಿ ಯಾವುದು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದಾಗಿರುತ್ತೆ. ನಾನು 64 ಇನ್ಸ್ಟಾಲರ್ ಮಾತ್ರ ನಾನಿಲ್ಲಿ ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು 2 ಸಾಫ್ಟ್ವೇರ್ಗಳಲ್ಲಿ ಯಾವುದು ಬೇಕಾದರೂ ನಾನು ಇನ್ಸ್ಟಾಲ್ ಮಾಡ್ಕೋಬೋದಾಗಿರುತ್ತೆ. ಸೊ ನಾನು ಟೈಮ್ 64 ಇನ್ಸ್ಟಾಲರ್ನೇ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋತಿದ್ದೀನಿ. ಸೊ ಡೌನ್ಲೋಡ್ ಕೆಳಗಡೆ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಲೈಸೆನ್ಸ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬೈ ಕ್ಲಿಕಿಂಗ್ ಆನ್ ದಿಸ್ ಚೆಕ್ ಬಾಕ್ಸ್. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಮಿಡಿಯೇಟ್ ಆಗಿ ನಿಮಗೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಸಣ್ಣ ಅಂಶ ಏನಂತಂದರೆ, ನಾನು ಥರ್ಡ್ ಪಾರ್ಟಿ ಡೌನ್ಲೋಡರ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಿದ್ದೀನಿ, ಫ್ರೀ ಡೌನ್ಲೋಡ್ ಮ್ಯಾನೇಜರ್ ಅಂತ. ಸೊ ನೀವು ಯಾವುದೇ ಡೌನ್ಲೋಡ್ ಮ್ಯಾನೇಜರ್ ಯೂಸ್ ಮಾಡದೇ ಇದ್ರೂ ಕೂಡ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಬೈ ಡಿಫಾಲ್ಟ್ ನೀವು ಯಾವುದೇ ಫೈಲ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಡೌನ್ಲೋಡ್ಸ್ ಫೋಲ್ಡರಲ್ಲಿ ಅದು ಇರುತ್ತೆ, ಡೌನ್ಲೋಡ್ಸ್. ಇದಿಷ್ಟು ನಾವು ಹೇಗೆ ಜಾವಾ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತಹ ಮಾಹಿತಿ. ಈಗ ನಾವು ಹೇಗೆ ಇದನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಡೌನ್ಲೋಡ್ ಆಗಿರುವಂತಹ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ವಿಂಡೋಸ್ ನಿಮಗೊಂದು ನೋಟಿಫಿಕೇಶನ್ ತೋರಿಸುತ್ತೆ, ಡು ಯು ವಾಂಟ್ ಟು ಅಲೋ ದಿಸ್ ಆ್ಯಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ. ಎಸ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲೇಷನ್ನ ಮೊದಲನೇ ವಿಂಡೋ ಇದು. ನೀವು ಇಲ್ಲಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ ಜಾವಾ ಸಾಫ್ಟ್ವೇರ್ C ಡ್ರೈವಲ್ಲಿ ಇನ್ಸ್ಟಾಲ್ ಆಗುತ್ತೆ. ನಾನು ಜಾವಾ ಸಾಫ್ಟ್ವೇರ್ನ D ಡ್ರೈವಲ್ಲಿ ಇನ್ಸ್ಟಾಲ್ ಮಾಡ್ತೀನಿ. ಯಾಕಂತಂದರೆ ಆಲ್ರೆಡಿ C ಡ್ರೈವಲ್ಲಿ OS ಇದೆ. ನಾನು ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು C ಡ್ರೈವಲ್ಲಿ ಇನ್ಸ್ಟಾಲ್ ಮಾಡಿದ್ರೆ OS ಸ್ಲೋ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ನಾನು D ಡ್ರೈವಲ್ಲಿ ಜಾವಾ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಹಾಗೆ ಮಾಡಬೇಕಾದ್ರೆ ಚೇಂಜ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನ್ಯಾವಿಗೇಟ್ ಮಾಡ್ಬೋದು. ಡ್ರಾಪ್ ಡೌನ್ ಇದೆ, ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. D ಡ್ರೈವ್ ಮೇಲೆ ಕ್ಲಿಕ್ ಮಾಡಿ. ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಅಂತ ಒಂದು ಫೋಲ್ಡರ್ ಇದೆ, ಡಬಲ್ ಕ್ಲಿಕ್ ಮಾಡ್ತೀನಿ. ಇದ್ರೊಳಗಡೆ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ಐಕಾನ್ ಇದೆ, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಲಿಕ್ಕೆ ಕ್ಲಿಕ್ ಮಾಡಿ. JDK ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಡ್ತೀನಿ, JDK 8. ಪರ್ಟಿಕ್ಯುಲರ್ಲಿ ವಿ ಆರ್ ಇನ್ಸ್ಟಾಲಿಂಗ್ JDK 8. ಇಲ್ಲೆಲ್ಲಾದ್ರೂ ಕ್ಲಿಕ್ ಮಾಡಿ. JDK 8 ಅನ್ನೋಂಥ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈ ಅಡ್ರೆಸ್ ಬಾರ್ ಅಲ್ಲಿ ನಿಮಗೆ JDK 8 ಅಂತ ಶೋ ಆಗ್ತಿರ್ಬೇಕು, ಈ ಫೋಲ್ಡರ್ ಶೋ ಆಗ್ತಿರ್ಬೇಕು.
ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇನ್ಸ್ಟಾಲ್ ಟು ಪಾತ್, ನಾವು ಇವಾಗ ಏನ್ ಸೆಲೆಕ್ಟ್ ಮಾಡಿದ್ವೋ ಆ ಪಾತ್ ನಿಮ್ಗೆ ಇಲ್ಲಿ ತೋರಿಸ್ತಿರ್ಬೇಕು. ಡಿ ಡ್ರೈವ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಫೋಲ್ಡರ್, ಅದರೊಳಗಡೆ ಇನ್ನೊಂದು ಫೋಲ್ಡರ್ ಇದೆ JDK 8 ಅಂತ. ಈ ಫೋಲ್ಡರ್ ಒಳಗಡೆ ನಾವು ಜಾವಾ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತಿದ್ವಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಜಾವಾ JDK ಜೊತೆಗೆ JRE ಅನ್ನುವಂತಹ ಸಾಫ್ಟ್ವೇರ್ ಕೂಡ ಒಟ್ಟಿಗೆ ಬರುತ್ತೆ ಸ್ನೇಹಿತರೆ. JDK ಸಾಫ್ಟ್ವೇರ್ ಇಟ್ ಈಸ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್, ಅಂದ್ರೆ ನಾವು ಪ್ರೋಗ್ರಾಮ್ ನ ಬರೆಯುವಂತದ್ದು. JRE ಅಂದ್ರೆ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. ಸೊ ಬರೆದಿರತಕ್ಕಂತಹ ಪ್ರೋಗ್ರಾಮ್ ನ ನಾವು ರನ್ ಮಾಡಬೇಕು. ಆ ರನ್ ಮಾಡ್ಲಿಕ್ಕೆ JRE ಸಾಫ್ಟ್ವೇರ್ ಯೂಸ್ಫುಲ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂತಂದ್ರೆ JDK ಇಸ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್, JRE ಇಸ್ ಫಾರ್ ಪ್ರೊಡಕ್ಷನ್ ಪರ್ಪಸ್. ಸೊ ಈ ಸಾಫ್ಟ್ವೇರ್ ಕೂಡ ನಾನು ಡಿ ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಡಿ ಡ್ರೈವ್ಗೆ ಹೋಗ್ತಾ ಇದ್ದೀನಿ. ಡಿ ಡ್ರೈವ್ ನೋಡನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ. ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಈ ನೋಡನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ. ಇಲ್ಲಿ ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಅನ್ನೋಂಥ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೊಂದು ಆಪ್ಷನ್ ವಿಸಿಬಲ್ ಆಗುತ್ತೆ, ಮೇಕ್ ನ್ಯೂ ಫೋಲ್ಡರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. JRE ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಟೈಪ್ ಮಾಡ್ತೀನಿ. JRE 8 ಎಂಟರ್ ಮಾಡ್ತೀನಿ. ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇನ್ಸ್ಟಾಲ್ ಟು ಡಿ ಡ್ರೈವ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ JRE 8 ಅಂತ ತೋರಿಸ್ತಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಜಾವಾ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗಿದೆ. ಇದು ಜಾವಾ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ನ ಕೊನೆಯ ವಿಂಡೋ ಆಗಿರುತ್ತದೆ. ಇಲ್ಲಿ ಕ್ಲೋಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಾವು ಜಾವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ, ಜಸ್ಟ್ CMD ಅಂತ ಟೈಪ್ ಮಾಡಿ. ಆಪ್ಷನ್ ಬರುತ್ತೆ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಾವಾ ಐಫನ್ ವರ್ಷನ್ ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ನಾವು ಜಾವಾ ವರ್ಷನ್ ನಂಬರ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಜಾವಾ ಪ್ಲಾಟ್ಫಾರ್ಮ್ ಡೆವಲಪರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಂದು ಜಾವಾ ವರ್ಷನ್ಗೂ ಕೂಡ ಅದು ವರ್ಷನ್ 8 ಆಗಿರ್ಬೋದು, ವರ್ಷನ್ 7 ಆಗಿರ್ಬೋದು, ಅಥವಾ ವರ್ಷನ್ 5 ಆಗಿರ್ಬೋದು. ವರ್ಷನ್ಗಿಂತ ಮುಂಚೆ ಅವರು 1 ಸೇರಿಸ್ತಾರೆ. ಫಾರ್ ಎಕ್ಸಾಂಪಲ್ ಜಾವಾ ವರ್ಷನ್ 5 ಇರ್ಬೋದು, ಅದಕ್ಕೆ 1.5 ಅಂತ ಕರೀತಾರೆ. ಅಥವಾ ಜಾವಾ ವರ್ಷನ್ 7 ಇರ್ಬೋದು, ಅದಕ್ಕೆ 1.7 ಅಂತ ಕರೀತಾರೆ. ಇದು ಕನ್ವೆನ್ಷನ್ ಆಗಿದೆ. ಸೊ ಅದಾದ್ಮೇಲೆ 8.0_341 ಅನ್ನೋದು ಅಪ್ಡೇಟ್. ಜಾವಾ 1.8 ನ ಅಪ್ಡೇಟೆಡ್ ವರ್ಷನ್ ಆಗಿರುತ್ತದೆ. ಸ್ನೇಹಿತರೆ, ಜಾವಾ ಇನ್ಸ್ಟಾಲ್ ಆದ ನಂತರ ನಾವು ಮೊದಲನೇ ಕೆಲಸ ಏನ್ ಮಾಡಬೇಕು ಅಂತಂದ್ರೆ, ಎನ್ವಿರಾನ್ಮೆಂಟ್ ಪಾತ್ ನ ಸೆಟ್ ಮಾಡಬೇಕು. ಏನಿದು ಎನ್ವಿರಾನ್ಮೆಂಟ್ ಪಾತ್ ಅಂತಂದ್ರೆ, ನಾವು ಎಲ್ಲಿ ನಮ್ಮ ಈ ಜಾವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅಂತ ನಮ್ಮ ಕಂಪ್ಯೂಟರ್ಗೆ ಹೇಳ್ಬೇಕಾಗುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಇನ್ ಆರ್ಡರ್ ಟು ಸ್ಪೆಸಿಫೈ ದ ಕಮಾಂಡ್ಸ್ ಲೊಕೇಶನ್ ಟು ದ ಕಮಾಂಡ್ ವಿಂಡೋ ವಿ ನೀಡ್ ಟು ಸ್ಪೆಸಿಫೈ ದ ಪಾತ್. ಸ್ನೇಹಿತರೆ, ನಾವು ಇನ್ಸ್ಟಾಲ್ ಮಾಡಿರತಕ್ಕಂತಹ ಜಾವಾ ಸಾಫ್ಟ್ವೇರ್ ನಲ್ಲಿ ಕೆಲವೊಂದು ಕಮಾಂಡ್ಸ್ ಗಳಿರುತ್ತೆ. ಈ ಕಮಾಂಡ್ಸ್ ಗಳನ್ನ ನಾವು ಪ್ರೋಗ್ರಾಮ್ ನ ಕಂಪೈಲ್ ಹಾಗೂ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಈ ಕಂಪೈಲೇಷನ್ ಅಂದ್ರೇನು, ಎಕ್ಸಿಕ್ಯೂಷನ್ ಅಂದ್ರೇನು, ಅದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ. ಪ್ರೋಗ್ರಾಮ್ ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಆ ಕಮಾಂಡ್ಸ್ಗಳು ಬಹು ಮುಖ್ಯವಾಗಿರ್ತವೆ. ಆ ಕಮಾಂಡ್ಸ್ನ ಲೊಕೇಶನ್ ನಮ್ಮ ಸಿಸ್ಟಮ್ಗೆ ಗೊತ್ತಿರೋದಿಲ್ಲ. ಆ ಕಮಾಂಡ್ಸ್ ಲೊಕೇಶನ್ನ ನಾವು ನಮ್ಮ ಸಿಸ್ಟಮ್ಗೆ ಹೇಳಬೇಕಾಗತ್ತೆ. ಸೊ ಅದರಿಂದ ನಾವು ಎನ್ವಿರಾನ್ಮೆಂಟ್ ಪಾತ್ನ ಸೆಟ್ ಮಾಡಬೇಕಾಗತ್ತೆ. ಹೇಗೆ ಎನ್ವಿರಾನ್ಮೆಂಟ್ ಪಾತ್ನ ಸೆಟ್ ಮಾಡೋದು ಅದನ್ನ ನೋಡೋಣ. ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ದಿಸ್ PC ಅಂತ ಟೈಪ್ ಮಾಡಿ. ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಬಲಭಾಗದಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳಿರುತ್ತೆ. ಅಲ್ಲಿ ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸಣ್ಣ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇನ್ನೊಂದು ವಿಂಡೋ ಬರುತ್ತೆ, ಇದು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ವಿಂಡೋ. ಇಲ್ಲಿ ನಾವು ಪಾತ್ನ ಸೆಟ್ ಮಾಡ್ತೀವಿ. ಇಲ್ಲಿ 2 ವಿಂಡೋ ಇದೆ ಸ್ನೇಹಿತರೆ, ಒಂದು ಯೂಸರ್ ವೇರಿಯೇಬಲ್ಸ್, ಮತ್ತೊಂದು ಸಿಸ್ಟಮ್ ವೇರಿಯೇಬಲ್ಸ್. ಏನು ಡಿಫರೆನ್ಸ್, ಏನು ವ್ಯತ್ಯಾಸ ಈ 2 ವಿಂಡೋದಲ್ಲಿ ಅಂತಂದ್ರೆ, ನೀವು ಯೂಸರ್ ವೇರಿಯೇಬಲ್ಸ್ ವಿಂಡೋದಲ್ಲಿ ಏನೇ ಚೇಂಜಸ್ ಮಾಡಿದ್ರೂ ಕೂಡ ಅದು ಆ ಪರ್ಟಿಕ್ಯುಲರ್ ಯೂಸರ್ಗೆ ಅಫೆಕ್ಟ್ ಆಗುತ್ತೆ. ಅಂತಂದ್ರೆ ಒಂದು ಕಂಪ್ಯೂಟರ್ನ ತುಂಬಾ ಜನ ಉಪಯೋಗಿಸ್ಬೋದು. ನೀವು ಬೈ ಯೂಸರ್ ವೈಸ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ನ ಸೆಟ್ ಮಾಡ್ಬೋದು. ಅಥವಾ ಇನ್ನೊಂದು ವಿಂಡೋ ಇದೆ, ಇಲ್ಲಿ
ಸಿಸ್ಟಮ್ ವೇರಿಯೇಬಲ್ಸ್ ಅಂತ. ಈ ವಿಂಡೋದಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಿದ್ರೆ ಆ ಸಿಸ್ಟಮ್ ಯೂಸ್ ಮಾಡ್ತಿರುವಂತಹ ಎಲ್ಲ ಯೂಸರ್ಗಳಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ನಾನು ಸಿಸ್ಟಮ್ ವೇರಿಯೇಬಲ್ಸ್ ಅಲ್ಲಿ ಏನು ಚೇಂಜಸ್ ಮಾಡ್ತಿಲ್ಲ, ಇನ್ಸ್ಟೆಡ್ ಯೂಸರ್ ವೇರಿಯೇಬಲ್ಸ್ ಅಲ್ಲಿ ನಾನು ಚೇಂಜಸ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ಒಂದು ಪಾತ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನು ಮಾಡಬೇಕು ಅಂತಂದರೆ, ನಾವು ಎಲ್ಲಿ ಜಾವಾ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರ್ತೀವಿ ಆ ಲೊಕೇಶನ್ಗೆ ಹೋಗಬೇಕಾಗುತ್ತೆ. ನಾವು ಡಿ ಡ್ರೈವಲ್ಲಿ ಜಾವಾ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಡಿ ಡ್ರೈವ್ಗೆ ಹೋಗ್ತೀನಿ, ಡಿ ಡ್ರೈವ್, ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್, ಇಲ್ಲಿ JDK8 ಈ ಫೋಲ್ಡರ್ ಒಳಗಡೆ ಹೋಗ್ತೀನಿ. ಇಲ್ಲಿ ಬಿನ್ ಫೋಲ್ಡರ್ ಇದೆ, ಬಿನ್ ಫೋಲ್ಡರ್ ಒಳಗಡೆ ಹೋಗ್ತೀನಿ. ಈಗ ನೀವು ಈ ಪಾತನ್ನು ಕಾಪಿ ಮಾಡ್ಕೋಬೇಕಾಗತ್ತೆ. ಈ ಬ್ಲ್ಯಾಂಕ್ ಸ್ಪೇಸಲ್ಲಿ ಕ್ಲಿಕ್ ಮಾಡಿ, ಎಲ್ಲ ಸೆಲೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಕಂಟ್ರೋಲ್ A ಒತ್ತಿದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಕಾಪಿ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್, ಕಾಪಿ. ಅದಾದಮೇಲೆ ಮತ್ತೊಮ್ಮೆ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ವಿಂಡೋ ಇದೆ, ಇಲ್ಲೂ ಕೂಡ ಓಕೆ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ಪ್ರಾಪರ್ಟೀಸ್ ವಿಂಡೋ ಇದೆ, ಇಲ್ಲೂ ಕೂಡ ಓಕೆ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಾವು ಪಾತ್ ಪ್ರಾಪರ್ ಆಗಿ ಸೆಟ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಕಮಾಂಡ್ ಇದೆ, ಜಾವಾ ಸಿ ಅಂತ. ಅದನ್ನ ಟ್ರಿಗರ್ ಮಾಡಬೇಕಾಗುತ್ತೆ. ಜಾವಾ ಸಿ ಎಂಟರ್ ಮಾಡಿ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನೀವು ಗಮನಿಸಬೇಕು. ನಾವು ಈ ಕಮಾಂಡ್ ವಿಂಡೋ ಅನ್ನ ಪಾತ್ ಸೆಟ್ ಮಾಡೋಕ್ಕಿಂತ ಮುಂಚೆ ಓಪನ್ ಮಾಡಿದ್ವಿ. ಸೊ ಈ ಕಮಾಂಡ್ ವಿಂಡೋಗೆ ನಾವು ಪಾತ್ ಸೆಟ್ ಮಾಡಿರೋಂತಹ ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೋಸ್ಕರ ಇದು ಎರರ್ ಮೆಸೇಜನ್ನು ತೋರಿಸ್ತಾ ಇದೆ. ಜಾವಾ ಸಿ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ. ನೀವೇನು ಮಾಡಬೇಕು ಅಂತಂದರೆ, ಸಿಂಪಲ್, ಈ ಕಮಾಂಡ್ ವಿಂಡೋನ ಕ್ಲೋಸ್ ಮಾಡಿ, ಹೊಸದಾಗಿ ಇನ್ನೊಂದು ಕಮಾಂಡ್ ವಿಂಡೋನ ಓಪನ್ ಮಾಡಿ. ಜಾವಾ ಸಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ನಿಮಗೆ ಈ ಥರ ಒಂದು ಔಟ್ಪುಟ್ ಬರ್ತಾ ಇದ್ರೆ ಪಾತ್ ಸೆಟ್ಟಿಂಗ್ ಪ್ರಾಪರ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಹೇಗೆ ಜಾವಾ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಹೇಗೆ ಜಾವಾ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಬೇಕು ಮತ್ತು ಎನ್ವಿರಾನ್ಮೆಂಟ್ ಪಾತ್ನ ಸೆಟ್ ಮಾಡುವಂತಹ ಉದ್ದೇಶ ಏನು ಮತ್ತು ಹೇಗೆ ಅದನ್ನು ಸೆಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಒಂದು ಸಣ್ಣ ಪ್ರೋಗ್ರಾಮನ್ನು ಬರೆದು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ವಂದನೆಗಳು.